ರೇವಣ್ಣಗೆ ಜಾಮೀನು ಬೆನ್ನಲ್ಲೇ ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ವಾಪಸ್ ಆಗ್ತಾರಾ ಅನ್ನೋದು ಪ್ರಶ್ನೆ. ಕಾರಣ ವಿದೇಶದಿಂದ ತಾಯ್ನಾಡಿಗೆ ಪ್ರಜ್ವಲ್ ಬರೋದಕ್ಕೆ ಟಿಕೆಟ್ ಕೂಡ ಬುಕ್ ಆಗಿದೆ. ಇವತ್ತು ಜರ್ಮನಿಂದ ಪ್ರಜ್ವಲ್ ವಾಪಸ್ ಆಗೋ ಸಾಧ್ಯತೆ, ಜರ್ಮನಿಯ ಮ್ಯೂನಿಚ್ನಿಂದ ವಾಪಸ್ ಆಗೋ ಸಾಧ್ಯತೆ. ಆ ಟಿಕೆಟ್ ಕೂಡ ರಿಪಬ್ಲಿಕಾನಾಗೆ ಲಭ್ಯ ಆಗಿದೆ. ಮ್ಯೂನಿಚ್ ಏರ್ಪೋರ್ಟ್ ಟಿಕೆಟ್ ರಿಪಬ್ಲಿಕಾನಾಗೆ ಲಭ್ಯ ಆಗಿರೋದು. ಮಧ್ಯಾಹ್ನ 12 ಗಂಟೆಗೆ ಟೇಕ್ ಆಫ್ ಆಗುತ್ತೆ ಫ್ಲೈಟ್. ಇಂದು ಮಧ್ಯರಾತ್ರಿ 12:30ಕ್ಕೆ ವಿಮಾನ ಬರುತ್ತೆ. KIAL ಮೇಲೆ SIT ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಟ್ ಈ ಹಿಂದೆಯೂ ಕೂಡ ಎರಡೆರಡು ಬಾರಿ ಈ ಪ್ರಜ್ವಲ್ ರೇವಣ್ಣ ತಾಯ್ನಾಡಿಗೆ ವಾಪಸ್ ಆಗಬಹುದು ಅನ್ನೋ ಕಾರಣಕ್ಕೆ ಮಂಗಳೂರು, ಬೆಂಗಳೂರು ಈ ಭಾಗದಲ್ಲೆಲ್ಲ SIT ಅಧಿಕಾರಿಗಳು ಆತನ ಬಂಧನಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿದ್ರು. ಬಟ್ ಅದು ಸಾಧ್ಯ ಆಗಲಿಲ್ಲ. ಆತ ಬರಲೂ ಇಲ್ಲ. ಆ ಟಿಕೆಟ್ ಅನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡ ಅನ್ನುವಂತಹ ವಿಚಾರ. ಬಟ್ ಈಗ ನಾವು ತೋರಿಸ್ತಾ ಇರುವಂತಹ ಟಿಕೆಟ್ ಇದೆಯಲ್ಲ, ಇದು ಇವತ್ತು ಬುಕ್ ಆಗಿರುವಂತಹ ಟಿಕೆಟ್. ಅಂದ್ರೆ ಆ ಫ್ಲೈಟ್ ಇರೋದು ಮಧ್ಯಾಹ್ನ 12:30ಕ್ಕೆ ಬಿಡಬಹುದು. ರಾತ್ರಿ 12:30ಕ್ಕೆ ಆತ ರೀಚ್ ಆಗಬಹುದು ತಾಯ್ನಾಡು ಅಂತ ಹೇಳಲಾಗ್ತಾ ಇದೆ. ಬಟ್ ಅಷ್ಟು ಈಸಿನಾ? ಬಂದೇ ಬಿಡ್ತಾನ ಆತ? SIT ಅಧಿಕಾರಿಗಳ ಮುಂದೆ ಶರಣಾಗ್ಬಿಡ್ತಾನ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಅದು ಪ್ರಶ್ನೆಯಾಗಿ ಉಳಿದಿದೆ. ಆತ ಬಂದ ಮೇಲೆ ಈ ಎಲ್ಲ ಬೆಳವಣಿಗೆಗಳಾಗಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಪೆನ್ ಡ್ರೈವ್ ಪ್ರಕರಣದ ಪ್ರಮುಖ ಆರೋಪಿ, ಪ್ರಮುಖ ರೂವಾರಿ ಈ ಪ್ರಜ್ವಲ್ ರೇವಣ್ಣ, ಈತ ಎಲ್ಲಿದ್ದಾನೆ ಅನ್ನೋದು ಪ್ರಶ್ನೆ ಇತ್ತು. ಬಟ್ ಜರ್ಮನಿಂದ ವಾಪಸ್ ಆಗೋದಕ್ಕೆ ಟಿಕೆಟ್ ಬುಕ್ ಆಗಿದೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಬಟ್ ಬಂದೇ ಬಿಡ್ತಾನ, SIT ಅಧಿಕಾರಿಗಳ ಮುಂದೆ ಶರಣಾಗ್ಬಿಡ್ತಾನ ಅನ್ನುವಂಥ ಪ್ರಶ್ನೆಗೆ ಸಿಗ್ತಾ ಇರುವಂಥ ಮಾಹಿತಿ ಏನು? ಶ್ರುತಿ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಒಂದು ಅಂದರೆ ಇದೇನು ಮೊದಲೇನಲ್ಲ, ಇದು ಎರಡನೇ ಬಾರಿ ಈ ರೀತಿಯಾದಂಥ ಸುದ್ದಿ ಹೊರಗಡೆ ಬರ್ತಿದೆ. ಪ್ರಜ್ವಲ್ ರೇವಣ್ಣ ಅವರ ಹೆಸರಿನಲ್ಲಿ ಬೆಂಗಳೂರಿಗೆ ಬರೋ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಟಿಕೆಟ್ಗಳು ಬುಕ್ ಆಗಿರುವಂಥದ್ದು ಮತ್ತು ಆ ಟಿಕೆಟ್ ವೈರಲ್ ಆಗ್ತಿರೋದು ಕೂಡ ಎರಡನೇ ಬಾರಿ. ಹೀಗಾಗಿ ಆತ ಬರ್ತಾನೆ ಇಲ್ಲ ಅನ್ನೋವಂಥದ್ದು ಯಾರಿಗೂ ಕೂಡ ಕನ್ಫರ್ಮ್ ಇಲ್ಲ. ಆದರೆ ಇವತ್ತು ಮಧ್ಯಾಹ್ನ 12 ಗಂಟೆ ಫ್ಲೈಟಿಗೆ ಜರ್ಮನ್ನ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಒಂದು ಟಿಕೆಟ್ ಬುಕ್ ಆಗಿದೆ. ಅದು ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರಲ್ಲಿ. ಸೊ ಇಲ್ಲಿಗೆ ಮೇಲ್ನೋಟಕ್ಕೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಿದ್ದಾರೆ ಅನ್ನೋಂಥ ಒಂದಷ್ಟು ಮಾಹಿತಿ ಹರಿದಾಡ್ತಿದೆ. ಆದರೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕನ್ಫರ್ಮೇಷನ್ ಇಲ್ಲ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಬರೋದಾಗಿ ಈ ಹಿಂದೆ ಫೇಸ್ಬುಕ್ ಮೂಲಕ ಕನ್ಫರ್ಮೇಷನನ್ನು ಕೊಟ್ಟಿದ್ರು. ಅಂದರೆ ಮುಂದಿನ ದಿನಗಳಲ್ಲಿ ನಾನು ಬಂದು ಉತ್ತರ ನೀಡ್ತೇನೆ, SIT ಮುಂದೆ ವಿಚಾರಣೆಗೆ ಹಾಜರಾಗ್ತೇನೆ, ಸತ್ಯಾಸತ್ಯತೆ ಹೊರಬರುತ್ತೆ ಅಂತೇಳಿ ಅವ್ರು ಪ್ರತಿಕ್ರಿಯೆ ನೀಡಿದರು. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೆಸರಲ್ಲಿ ಟಿಕೆಟ್ ಬುಕ್ ಆಗಿರೋದು ಗೊತ್ತಾಗಿದೆ. ಆದರೆ ಆತ ಬರ್ತಿದ್ದಾರೆ ಅಂತೇಳಿ ಯಾರು ಕೂಡ ಕನ್ಫರ್ಮೇಷನ್ ಮಾಡಿಲ್ಲ. ಪ್ರಜ್ವಲ್ ರೇವಣ್ಣ ಕೂಡ ಇದ್ರ ಬಗ್ಗೆ ಯಾವ ರೀತಿಯಾದಂತಹ ಕನ್ಫರ್ಮೇಷನ್ ಕೂಡ ಪೋಸ್ಟ್ ಆಗಿರ್ಬೋದು, ಏನು ಕೂಡ ಮಾಡಿಲ್ಲ. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೆಸರಲ್ಲಿ ಬೇರೆಯವರು ಏಜೆನ್ಸಿಗಳ ಮೂಲಕ ಟಿಕೆಟ್ಗಳನ್ನು ಬುಕ್ ಮಾಡ್ತಿದ್ದಾರಾ ಅಥವಾ ನಿಜಕ್ಕೂ ಕೂಡ ಇದನ್ನು ಪ್ರಜ್ವಲ್ ರೇವಣ್ಣ ಅವರೇ ಬುಕ್ ಮಾಡಿದ್ದಾರೆ, ಬೆಂಗಳೂರಿಗೆ ಬಂದು SIT ಮುಂದೆ ವಿಚಾರಣೆಗೆ ಹಾಜರಾಗ್ತಾರ ಅನ್ನೋಂಥದ್ದು ಸದ್ಯಕ್ಕೆ ಇರುವಂತಹ ಒಂದಷ್ಟು ಕನ್ಫ್ಯೂಷನ್ಸ್. ಆ ಒಂದು ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಬಂದಿರುವಂಥ ಸಣ್ಣ ಇನ್ಫಾರ್ಮೇಷನನ್ನು ಕೂಡ ಬೆನ್ನಟ್ಟೋದು SIT ಅಧಿಕಾರಿಗಳ ಕೆಲಸ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಏನು ಅನ್ನೋದನ್ನು ಕಂಡುಹಿಡಬೇಕು, ಆತನನ್ನು ಅರೆಸ್ಟ್ ಮಾಡುವಂಥದ್ದು ಸದ್ಯಕ್ಕಿರುವಂಥ ಅವರ ನೆಕ್ಸ್ಟ್ ಸ್ಟೆಪ್. ಹೀಗಾಗಿ ಏನೇ ಸಣ್ಣ ಇನ್ಫಾರ್ಮೇಷನ್ ಸಿಕ್ಕರೂ ಕೂಡ SIT ಅಧಿಕಾರಿಗಳು ರೆಡಿಯಾಗಿ ನಿಂತಿದ್ದಾರೆ. ಇವತ್ತು ಜರ್ಮನಿಯಿಂದ ಬೆಂಗಳೂರಿಗೆ ಆತ ಬರ್ತಿರುವಂಥ ಒಂದಷ್ಟು ಮಾಹಿತಿ, ಮಧ್ಯರಾತ್ರಿ 12 ಗಂಟೆಗೆ ಆತ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಆತನ ಮೇಲೆ. ಅಂದರೆ ಆತನ ಡೆಬಿಟ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದಷ್ಟು ನಂಬರ್ಗಳಾಗಿರ್ಬೋದು, ಕ್ರೆಡಿಟ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದಷ್ಟು ನಂಬರ್ ಆಗಿರ್ಬೋದು, ಈಗಾಗಲೇ ಲುಕೌಟ್ ನೋಟಿಸ್ ಕೂಡ ಹೊರಡಿಸಿದ್ದಾರೆ. ಈತ ಏನಾದರೂ ಏರ್ಪೋರ್ಟ್ಗೆ ಬಂದರೆ ಅಲ್ಲಿಂದ ಕೂಡ ಇಂಟರ್ಪೋಲ್ನ ಮೂಲಕ SIT ಅಧಿಕಾರಿಗಳಿಗೆ ಮಾಹಿತಿ ಸಿಗುತ್ತೆ. ಅಲ್ಲಿಂದ ಜರ್ಮನಿಂದ ಆತ ಹೊರಟರು ಕೂಡ, ಮುನಿಚ್ ಏರ್ಪೋರ್ಟ್ನಿಂದ ಈ ಕಡೆ ಹೊರಟರು ಕೂಡ ಬೆಂಗಳೂರಿಗೆ ಬಂದು ಇಳಿಬೇಕಂತನೂ ಏನಿಲ್ಲ. ಬೇರೆ ಬೇರೆ ಮಧ್ಯೆ ಇರುವಂತಹ ಬೇರೆ ಬೇರೆ ಏರ್ಪೋರ್ಟ್ನಲ್ಲೂ ಕೂಡ ಇಳಿದು ಹೋಗುವಂಥ ಸಾಧ್ಯತೆ ಇದೆ. ಹೀಗಾಗಿ ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲೂ ಕೂಡ SIT ಅಧಿಕಾರಿಗಳು ಒಂದು ಅಲರ್ಟ್ ಆಗಿದ್ದಾರೆ. ಜೊತೆಗೆ ವಿಶೇಷವಾಗಿ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ SIT ಅಧಿಕಾರಿಗಳು ಕಂಪ್ಲೀಟ್ ಆಗಿ ಕಣ್ಣಿಟ್ಟಿದ್ದಾರೆ. ಇವತ್ತು ಮಧ್ಯರಾತ್ರಿ ಗೊತ್ತಾಗುತ್ತೆ ಪ್ರಜ್ವಲ್ ರೇವಣ್ಣ ನಿಜಕ್ಕೂ ಕೂಡ ಬೆಂಗಳೂರಿಗೆ ಬರ್ತಾರಾ ಇಲ್ವಾ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.